So let us continue. ಹಾಗಾದ್ರೆ ಒಂದು 2 ನಿಮಿಷದಲ್ಲಿ ಲೆಟ್ ಮಿ ರೀಕ್ಯಾಪ್. ನಿನ್ನೆ ಏನು ಹೇಳಿದ್ದೆ ಅದನ್ನ ಒಂದು 2 ನಿಮಿಷದಲ್ಲಿ ರೀಕ್ಯಾಪ್ ಮಾಡಿಬಿಟ್ಟು ಐ ವಿಲ್ ಕಂಟಿನ್ಯೂ. Okay. So as I told in our previous session, one we can trade in cash market, ಅಥವಾ ಇದನ್ನೇ ಕೆಲವೊಬ್ಬರು ಈಕ್ವಿಟಿ ಅಂತ ಕರೀತಾರೆ, ಅಥವಾ ಇದನ್ನೇ ಕೆಲವೊಬ್ಬರು ಸ್ಟಾಕ್ ಅಂತ ಕರೀತಾರೆ. ನೀವು ಏನ್ ಬೇಕಾದ್ರೂ ಕರೀಬಹುದು. ಯು ಮೇ ಕಾಲ್ ಇಟ್ ಆಸ್ ಕ್ಯಾಶ್, equity, stock. ಇದು ಒಂದು ಕ್ಯಾಟಗರಿ. ಅಂಡ್ ಸೆಕೆಂಡ್ ಈಸ್ F&O. ನಾವು ಅದನ್ನೇ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಂತ ಮಾಡೋಣ. ಹಾಗಾದ್ರೆ ಈ ಕ್ಯಾಶ್, ಫ್ಯೂಚರ್, ಆಪ್ಷನ್ಗೆ ಏನು ಡಿಫ್ರೆನ್ಸ್ ಆಗ್ತದೆ ಅದನ್ನ ಒಂದು 2 ನಿಮಿಷದಲ್ಲಿ ನಿಮಗೆ ರೀಕಾಲ್ ಮಾಡಿಬಿಟ್ಟು that I will continue that. ಯಾರಾದರೂ ಹೇಳಿ ಫಸ್ಟ್ ಡಿಫರೆನ್ಸ್ ಏನಾಗಬಹುದು ನಿಮ್ಮ ಪ್ರಕಾರ ನಾನು ಹೇಳಿದ್ರಲ್ಲಿ? Yes. Limit, F&O, lot size. Okay, ಅಷ್ಟಷ್ಟು ನೆನಪಿದೆ ಅಲ್ಲ. Thank you. So here now I want to clarify. Listen. ಹಾಗಾದ್ರೆ ಕ್ಯಾಶ್, ಇಕ್ವಿಟಿ ಅಥವಾ ಸ್ಟಾಕ್ ದಲ್ಲಿ ಯು ಕ್ಯಾನ್ ಬೈ and sell. Here also you can buy and sell, no problem. Second point, here you can sell and buy only for intraday. Third point, sell and buy not allowed for positional. ಅಂದ್ರೆ ಕ್ಯಾರಿ ಮಾಡಲಿಕ್ಕೆ ಬರೋದಿಲ್ಲ, ಮೇಜರ್ ಡಿಸ್ಅಡ್ವಾಂಟೇಜ್. But in future and option you can short sell and buy for both intraday and positional. ಇದೇ ಮೇಜರ್ ಅಡ್ವಾಂಟೇಜ್ F&O ದಲ್ಲಿ. ಹೀಗಾಗಿ ಫ್ಯೂಚರ್ ಅಂಡ್ ಆಪ್ಷನ್ ಮೋರ್ ಅಟ್ರಾಕ್ಟಿವ್ ಆಗಿರೋದು ಅಷ್ಟೇ. ಓಕೆ, ನೆಕ್ಸ್ಟ್ ಹಿಯರ್ ನೋ ಎಕ್ಸ್ಪೈರಿ ಡೇಟ್. ಇಲ್ಲಿ ಎಕ್ಸ್ಪೈರಿ ಡೇ ಅಂತ ಇರೋದಿಲ್ಲ, ಹಿಯರ್ ಎಕ್ಸ್ಪೈರಿ ಡೇ ಅಂತ ಇರುತ್ತೆ. ಇಲ್ಲಿ ಯು ಕ್ಯಾನ್ ಬೈ 1 share, 2 share, 3 share, means no lot size. But here compulsory lot size. Here we have to pay the full amount for positional. Here we have to pay only margin or premium. Tell me, ಇಷ್ಟ ಡಿಫರೆನ್ಸ್ ಎಲ್ಲರಿಗೂ ತಿಳಿದಿದ್ರೆ, ನಿನ್ನೆ ಇಷ್ಟೇ ಹೇಳಿದ್ದು, ನಾನು ಬೇರೆ ಏನು ಹೇಳಿಲ್ಲ. ಇಷ್ಟ ತಿಳಿದಿದ್ರೆ ಐ ವಿಲ್ ಕಂಟಿನ್ಯೂ. ಎಲ್ಲ ರೀಕ್ಯಾಪ್ ಆಯ್ತಾ? ನಾನು ಹೇಳಿದ್ದು ರೀಕ್ಯಾಪ್ ಆಗಿದ್ರೆ ಐ ವಿಲ್ ಕಂಟಿನ್ಯೂ.
ಓಕೆ, ಸೊ ಲೆಟ್ ಮೀ ಕಂಟಿನ್ಯೂ. ಹಾಗಾದ್ರೆ ಎಲ್ಲರಿಗೂ ರೀಕ್ಯಾಪ್ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಸೊ ಲೆಟ್ ಅಸ್ ಕಂಟಿನ್ಯೂ. ಹಾಗಾದ್ರೆ ಸ್ಟಿಲ್ ಇನ್ನೊಂದ್ 2-3 ಡಿಫರೆನ್ಸ್ ಇದೆ, ಅದನ್ನು ಹೇಳಿ ಮುಂದೆ ಹೋಗ್ಬಿಡ್ತೇನೆ. ಹಾಗಾದ್ರೆ ಕ್ಯಾಶ್ ಅಥವಾ ಇಕ್ವಿಟಿ ಅಥವಾ ಸ್ಟಾಕ್ಸ್, ಅಂಡ್ ಹಿಯರ್ ಶಾರ್ಟ್ ದಲ್ಲಿ ಬರೀತೀನಿ ಎಫ್ ಅಂಡ್ ಓ. ದ ನೆಕ್ಸ್ಟ್ ಡಿಫರೆನ್ಸ್ ಹಿಯರ್, you will become the shareholder. यानी shareholder या तो owner of that company to the extent of shares held by you. ನಿಮ್ಮ ಹತ್ರ ಎಷ್ಟು ಶೇರ್ಸ್ ಇರ್ತದೆ ಅಷ್ಟು ಮಾಲೀಕತ್ವ ನಿಮಗೆ ಸಿಗ್ತದೆ, ಶೇರ್ ಹೋಲ್ಡರ್ ಅಂತ ಆಗ್ತೀರಾ. ಸೊ ಶೇರ್ ಹೋಲ್ಡರ್ ಆಗಿದ್ದಕ್ಕೆ you will get the dividend. Then shareholder ಆಗಿದ್ದಕ್ಕೆ you will have the voting rights. You will get right issue. Company ಯಾವಾಗ ಹೇಳ್ತದೆ right issue. You will get bonus shares. ಸ್ಪ್ಲಿಟ್ ಆದಾಗ ಅದರದ್ದು ಉಪಯೋಗ ಆಗ್ತದೆ. ಇದೆಲ್ಲ ಕ್ಯಾಶ್ ಅಥವಾ ಇಕ್ವಿಟಿ ಅಥವಾ ಸ್ಟಾಕ್ ಅಲ್ಲಿ. ಇದು ಯಾವುದೇ ಬೆನಿಫಿಟ್ ಎಫ್ ಅಂಡ್ ಓದಲ್ಲಿ ಸಿಗೋದಿಲ್ಲ. ನೋ ಶೇರ್ ಹೋಲ್ಡರ್ ಪೊಸಿಷನ್, ಆಸ್ ನೋ ಶೇರ್ ಹೋಲ್ಡರ್, ನೋ ಡಿವಿಡೆಂಡ್, ನೋ ವೋಟಿಂಗ್ ರೈಟ್, ನೋ ರೈಟ್ ಇಶ್ಯೂ, ನೋ ಬೋನಸ್. ಸೊ ಇದು ಎಫ್ ಅಂಡ್ ಓ. ರೀಸನ್ ಇಲ್ಲಿ ನಾವು ಫುಲ್ ಅಮೌಂಟ್ ನ ಪೇ ಮಾಡಿರ್ತೇವೆ. ಇಲ್ಲಿ ಓನ್ಲಿ ವಿ ಆರ್ ಪೇಯಿಂಗ್ ಮಾರ್ಜಿನ್. ಅಂದ್ರೆ ಎಫ್ ಅಂಡ್ ಓ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ರಿಮೆಂಬರ್, ಇಟ್ ಈಸ್ ಲೈಕ್ ಒನ್ ಕಾಂಟ್ರಾಕ್ಟ್ ಬಿಟ್ವೀನ್ ಬೈಯರ್ ಅಂಡ್ ಸೆಲ್ಲರ್. ಶಾರ್ಟ್ದಲ್ಲಿ ಬರೆದಿದ್ದೇನೆ, ಪ್ಲೀಸ್ ಅಡ್ಜಸ್ಟ್ ಆಗಿ. ಇದು ಒಂದು ಕಾಂಟ್ರಾಕ್ಟ್ ಇದ್ದಾಗೆ ಬಿಟ್ವೀನ್ ಬೈಯರ್ ಅಂಡ್ ಸೆಲ್ಲರ್. ಓಕೆ, ಬೈ ಪೇಯಿಂಗ್ ಮಾರ್ಜಿನ್ ಮನಿ. ಹಾಗಾದ್ರೆ ಫ್ಯೂಚರ್ಸ್ ದಲ್ಲಿ ಇವತ್ತಿನಿಂದ ಫ್ಯೂಚರ್ ನಾವು ವಿಚಾರ ಮಾಡೋಣ. ಫ್ಯೂಚರ್ಸ್ ದಲ್ಲಿ we will have stocks future, index future. Stocks future ದಲ್ಲಿ ACC ಕಂಪನಿ, ಏಷಿಯನ್ ಪೇಂಟ್, Reliance, TCS, Infosys, many around 189 to 190 stocks are in future contract. ಇದು ಹೇಗಿರ್ತದೆ ಫ್ಯೂಚರ್ ಕಾಂಟ್ರಾಕ್ಟ್ ಸ್ಟಾಕ್ ದಲ್ಲಿ? ಈಗ ಕರೆಂಟ್ ಮಂತ್ ಏಪ್ರಿಲ್ ನಡೆದಿದೆ. तो ACC ಏಷಿಯನ್ ಪೇಂಟ್ APRFUT ಅಂತ ಬರೀತಿರ್ತಾರೆ, ಅಂದ್ರೆ ಏಪ್ರಿಲ್ ಫ್ಯೂಚರ್. April future, May future, June future. ಮ್ಯಾಕ್ಸಿಮಮ್ 3 months ನೀವು ಕಾಂಟ್ರಾಕ್ಟ್ ಮಾಡಬಹುದು, ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ಅದನ್ನ ಎಕ್ಸ್ಪೈರಿ ಡೇಟ್ ಅಂತ. ಸೊ ಏಪ್ರಿಲ್ ಫ್ಯೂಚರ್ಗೆ ವಿ ಕಾಲ್ ಇಟ್ ಆಸ್ ಕರೆಂಟ್ ಮಂತ್. ಮೇಗೆ ನಿಯರ್ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಅಂತ ಕರೀಬಹುದು. ಜೂನ್ಗೆ ಫಾರ್ ಮಂತ್ ಅಂತ ಕರೀತೇವೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕರೆಂಟ್ ಮಂತ್ ಯಾವ ತಿಂಗಳದ್ದಿರುತ್ತೆ ಅದನ್ನ ಕರೆಂಟ್ ಮಂತ್ ಅಂತ ಕರಿತೇವಿ. ಆಮೇಲೆ ನೆಕ್ಸ್ಟ್ ಆರ್ ನಿಯರ್ ಮಂತ್ ಅಂತಾರೆ ಕೆಲವೊಬ್ರು. ಆಮೇಲೆ ಫಾರ್ ಮಂತ್. ಇದರದ ಎಕ್ಸ್ಪೈರಿ ಡೇಟ್ ಏನಿರುತ್ತಲ್ಲ ಸ್ಟಾಕ್ಸ್, ನಾನು ಹೇಳ್ತಾ ಇದ್ದೀನಿ, ಎಕ್ಸ್ಪೈರಿ ಡೇಟ್ ಲಾಸ್ಟ್ ಥರ್ಸ್ಡೇ ಆಫ್ ದ ಮಂತ್. ಒಂದು ವೇಳೆ ಲಾಸ್ಟ್ ಥರ್ಸ್ಡೇ ಏನಾದ್ರೂ ಹಾಲಿಡೇ ಬಂದಿತ್ತಂದ್ರೆ ಪ್ರೀವಿಯಸ್ ಡೇ ವೆನಸ್ಡೇ ತಗೊಳ್ಬೇಕಾಗ್ತದೆ. ಓಕೆ, ದಿಸ್ ವಿ ಕಾಲ್ ಇಟ್ ಆಸ್ ಎಕ್ಸ್ಪೈರಿ ಸ್ಟಾಕ್ಸ್ ಅದ್ದು ಲಾಸ್ಟ್ ಥರ್ಸ್ಡೇ.
ಸೊ ಈ ಏಪ್ರಿಲ್ ಮಂತದ್ದು ನಾಳೆ ಎಲ್ಲ ನಾಡಿದ್ದು, ದಟ್ ಈಸ್ ಆನ್ 27th. ದಟ್ ಈಸ್ ಆನ್ 27th ಗೆ ಎಕ್ಸ್ಪೈರಿ ಆಗ್ತಾ ಇದೆ. ಆದಿತ್ಯ ಹೇಳ್ತೇನೆ, ವೀಕ್ಲಿ ಎಕ್ಸ್ಪೈರಿ ಹೇಳ್ತೇನೆ. ಪೇಷನ್ಸ್. ಇಲ್ಲಿ ನೋಡಿ, ಅದಕ್ಕೆ ಆದಿತ್ಯ ಇಲ್ಲಿ ಫ್ಯೂಚರ್ ನಾನು 2 ಕ್ಯಾಟಗರಿ ಮಾಡಿದ್ದೇನೆ, ಹೌದಾ? ಒಂದು ಸ್ಟಾಕ್ಸ್ ಅಂತ ಮಾಡಿದೆ. ಸ್ಟಾಕ್ಸ್ ಆಲ್ವೇಸ್ ಎಕ್ಸ್ಪೈರ್ಸ್ ಆನ್ ದ ಲಾಸ್ಟ್ ಥರ್ಸ್ಡೇ ಆಫ್ ಈಚ್ ಅಂಡ್ ಎವ್ರಿ ಮಂತ್. ಈಗ ಇಂಡೆಕ್ಸ್, ಇದು ನಿನ್ ಪಾಯಿಂಟ್ ಹೇಳಿ ಹೋಗ್ತೇನಪ್ಪ. ಇಂಡೆಕ್ಸ್ ಫ್ಯೂಚರ್ಸ್ ಏನಿರುತ್ತಲ್ಲ, ಇದ್ರದ್ದು ಎಕ್ಸ್ಪೈರಿ ಎವ್ರಿ ಥರ್ಸ್ಡೇ ಇರುತ್ತೆ. ಓಕೆ, ಸೊ ಬಟ್ ಇಂಡೆಕ್ಸ್ ಯಾವ ತರ, ಅಲ್ಲಿ ಆಪ್ಷನ್ ಅಂತ ಬರುತ್ತೆ, ಅಲ್ಲಿ ಎಕ್ಸ್ಪೈರಿ ಅಂತ ಬರುತ್ತೆ. ದಟ್ ಐ ವಿಲ್ ಟೆಲ್. ಓಕೆ, ಬಟ್ ಇಂಡೆಕ್ಸ್ ದಲ್ಲಿ 3 ವಿಧಾನ ಇದೆ. ಒಂದು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಇನ್ನೊಂದು ಫಿನ್ ನಿಫ್ಟಿ, ಫೈನಾನ್ಷಿಯಲ್ ನಿಫ್ಟಿ ಅಂತ. ಇದು ಹೊಸದಾಗಿ ಶುರು ಮಾಡಿದ್ದಾರೆ. ಇನ್ನೊಂದು ಮಿಡ್ ಕ್ಯಾಪ್ ಇದೆ, ಬಟ್ ಅದಿನ್ನೂ ಅಷ್ಟು ವಾಲ್ಯೂಮ್ ಎಲ್ಲ ಪಾಪ್ಯುಲರ್ ಆಗಿಲ್ಲ. ಇದು 3 ಮ್ಯಾಕ್ಸಿಮಮ್ ಟ್ರೇಡಿಂಗ್ ಆಗೋದು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಅಂಡ್ ನವೇಡೇಸ್ ಇವನ್ ಫಿನ್ ನಿಫ್ಟಿ. ಫಿನ್ ನಿಫ್ಟಿ ಎವ್ರಿ ಟ್ಯೂಸ್ಡೇ, ನೆನಪಿಡಿ, ಎವ್ರಿ ಟ್ಯೂಸ್ಡೇ ಎಕ್ಸ್ಪೈರಿ ಆಗ್ತದೆ. ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎವ್ರಿ ಥರ್ಸ್ಡೇ. ಅಂದ್ರೆ ದಿಸ್ ವಿ ಕಾಲ್ ಇಟ್ ಆಸ್ ವೀಕ್ಲಿ ಎಕ್ಸ್ಪೈರಿ. ಆದಿತ್ಯ, ಐ ಹೋಪ್ ಐ ಮೇಡ್ ಇಟ್ ಕ್ಲಿಯರ್. ವೀಕ್ಲಿ ಎಕ್ಸ್ಪೈರಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎವ್ರಿ ಥರ್ಸ್ಡೇ. ಓನ್ಲಿ ಫಿನ್ ನಿಫ್ಟಿ ಟ್ಯೂಸ್ಡೇ ಇದೆ. ಇನ್ನು ಮುಂದೆ ಕೆಲವೊಂದೆಲ್ಲ ತಂದ್ರೆ ಮಂಡೇ ಇಂದ ಫ್ರೈಡೆ ತನಕ ಒಂದೊಂದು ಮಾಡ್ತಾ ಹೋಗ್ತಾರೆ ಎಕ್ಸ್ಚೇಂಜ್ ತಾವು. ಇವನ್ ಅದರ್ಸ್ ಪ್ಲೀಸ್ ಟೆಲ್ ಮೀ. ಇಷ್ಟ ಅರ್ಥ ಆಯ್ತಾ? ಸ್ಟಾಕ್ ಫ್ಯೂಚರ್, ಇಂಡೆಕ್ಸ್ ಫ್ಯೂಚರ್. ಇಂಡೆಕ್ಸ್ ದಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಇದೆ. ಸ್ಟಾಕ್ ದಲ್ಲಿ 189 ಸ್ಕ್ರಿಪ್ಟಿಂಗ್ ಅವೈ. ಎಲ್ಲರಿಗೂ ಯಾರು ಸ್ಪೆಷಲಿ ಈ ಬ್ಯಾಚ್ ದವರಿದ್ದೀರಾ, ಐ ಹೋಪ್ ಐ ಮೇಡ್ ಇಟ್ ಕ್ಲಿಯರ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಹಿಯರ್ ಮೇನ್, ನಾನು ನಿಮಗೆ ಹೇಳಿದೆ ಕಾಂಟ್ರಾಕ್ಟ್. First point, between buyer and seller. Next, we have to pay margin money. Then settlement. M to M ಅಂತ ಕರೀತಾರೆ, ನೆನಪಿಡಿ. ಮಾರ್ಕ್ ಟು ಮಾರ್ಕೆಟ್. ಏನಿದರ ಅರ್ಥ ಹೇಳ್ತಾರೆ ನೋಡಿ. Now say for example, will take ನಿನ್ನೆ ಏಷ್ಯನ್ ಪೇಂಟ್ ತಗೊಂಡಿದ್ವಲ್ಲ, ಅದನ್ನ ಬಿಡೋಣ. will continue with SBI, ಭಾರತೀಯ ಸ್ಟೇಟ್ ಬ್ಯಾಂಕ್. ಸೊ ಭಾರತೀಯ ಸ್ಟೇಟ್ ಬ್ಯಾಂಕ್ ಕ್ಯಾಶ್ ಮತ್ತೆ ಫ್ಯೂಚರ್ಗೆ ಏನು ವ್ಯತ್ಯಾಸ ಆಗ್ತದೆ, ಅದರಿಂದ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಟ್. ಓಕೆ, ಸೊ SBI ಕ್ಯಾಶ್ ದಲ್ಲಿ ಖರೀದಿ ಮಾಡ್ಬೇಕಿತ್ತಪ್ಪ. ನಾವು ಏಪ್ರಿಲ್ ಅದೇ ತಗೊಳ್ಳೋಣ. ಕ್ಯಾಶ್ ದಲ್ಲಿ ನನಗೆ ಖರೀದಿ ಮಾಡ್ಬೇಕಿತ್ತಂದ್ರೆ, ಅಸ್ಯೂಮ್ ದಟ್ 1500 shares I want to purchase of SBI. So 1500 into ಯಾರಾದ್ರೂ SBI ದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಹೇಳ್ತೀರಾ? $561 ಇದನ್ನ ಆದಿತ್ಯ, ಥ್ಯಾಂಕ್ ಯು. ನಾನು ನೋಡಿಲ್ಲ, ಅವನ್ ವಿಶ್ವಾಸ ಮೇಲೆ 560 ಅಂತ ತಗೋತೇನೆ. ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಅಪ್ಪ. 1500 into 560, 3 0 15 90 9 75 84 8,40,000 ಬೇಕಾಗ್ತದ.
ಓಕೆ, ಎದರಲ್ಲಿ ಬೈ ಮಾಡ್ಬೇಕಿದ್ರೆ ಹೇಳಿ ಇದನ್ನ. ಎದರಲ್ಲಿ ಬೈ ಮಾಡ್ಬೇಕಿದ್ರೆ SBI ನ 1,500 ಶೇರ್ ನನಗೆ ತಗೊಳ್ಬೇಕಿದೆ ಕ್ಯಾಶದಲ್ಲಿ. ಸೊ ಐ ಹ್ಯಾವ್ ಟು ಇನ್ವೆಸ್ಟ್ 8,40,000. ಓಕೆ, ನೌ ಟೆಲ್ ಮಿ, ಬೈ ಯಾಕೆ ಮಾಡ್ತೀರಾ ಹೇಳಿ. ವಾಟ್ ಈಸ್ ದ ರೀಸನ್ ಟು ಬೈ? ಬೈ ಯಾಕೆ ಮಾಡ್ತೀರಪ್ಪ? ಈಗ ಒಂದೇ ಹಾಗೆ ಇದೊಂದು ಕೇಸ್ ಸ್ಟಡಿ ಇದ್ದಾಗೆ. ಟು ಅರ್ನ್ ಎ ಡಿವಿಡೆಂಡ್? ನೋ. ಅಬ್ದುಲ್, ಎಕ್ಸಾಕ್ಟ್ಲಿ. ಆದಿತ್ಯ, ಕನ್ಸೆಪ್ಟ್ ತಿಳ್ಕೊಳ್ಳಿ. ಬೈ ಮಾಡ್ಬೇಕಿತ್ತಂದ್ರೆ ನಮ್ದೇನೋ ಒಂದು ಸೆಟಪ್ ದಲ್ಲಿ ಬಂದಿದೆ, ಡಿಮಾಂಡ್ ಝೋನ್ ದಲ್ಲಿ ಬಂದಿದೆ, ಅದು ಪ್ರೈಸ್ ಮೇಲೆ ಹೋಗ್ತದೆ ಅನ್ನೋ ಎಕ್ಸ್ಪೆಕ್ಟೇಷನ್ ದಲ್ಲಿ. ದ ರೀಸನ್ ಟು ಬೈ that our expectation SBI will go up, say by around 40 rupees. 40 rupees ಮೇಲೆ ಹೋಗೋ ಪಾಸಿಬಲ್ ಇದೆ ಅಂತ ಹೇಳಿದ್ಬಿಟ್ಟು ನಾವು ಬೈ ಮಾಡ್ತೇವೆ. ಓಕೆ, ಹಾಗಾದ್ರೆ ಈಗ ನೀವು ಹೇಳಿ, ನಮ್ಮ ಪ್ರಕಾರನೇ ಹೋಗೋಣ. SBI 560 rupees ನಿಂದ 600 rupees ಹೋಯ್ತಪ್ಪ. ನಮ್ದೆಲ್ಲ ಪ್ರೊಬಾಬಿಲಿಟಿ ಕರೆಕ್ಟ್ ಇತ್ತು, ಎಕ್ಸ್ಪೆಕ್ಟೇಷನ್ ಕರೆಕ್ಟ್ ಇತ್ತು. ಸೊ ನಾನು ಹೇಳಿದ ಪಾಯಿಂಟ್ ಅಂದ್ರೆ ಎಲ್ಲರಿಗೂ ಪ್ಲೀಸ್ ಕಾನ್ಸಂಟ್ರೇಷನ್ ಇರಲಿ. ಯುವರ್ ಇನ್ವೆಸ್ಟ್ಮೆಂಟ್ 8,40,000, ಯುವರ್ ಪ್ರಾಫಿಟ್ 40 rupees into 1,500, यानी रुपीस 14,60, that is 60,000 profit. 60,000 profit. निम कैलकुलेटर ಅಲ್ಲಿ ನೀವು ಯೂಸ್ ಮಾಡ್ತಾ ಇದ್ರೆ ಪ್ಲೀಸ್ ಕ್ಯಾಲ್ಕುಲೇಟ್ ಅಂಡ್ ಟೆಲ್ ಮೀ ದ ರೇಟ್ ಆಫ್ ರಿಟರ್ನ್ ಎಷ್ಟಾಗ್ತದೆ. ರೇಟ್ ಆಫ್ ರಿಟರ್ನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ ಇನ್ವೆಸ್ಟ್ಮೆಂಟ್ into 100. So 60,000 profit divided by 8,40,000 into 100. 4 0 ಹೋಯಿತು. ಯಾರು ಮಾಡಿದ್ರ? ಏನಾದರೂ ಆಗ್ತದೆ ನೋಡಿ. 7.1%. ಥ್ಯಾಂಕ್ ಯು. 7.1% is rate of return. Now all of you please be ready with your calculator. ಇದು ನೋಡಿ, SBI ನಾವು ತಗೊಂಡ್ವಿ, 40 ರೂಪಾಯಿ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ, 60,000 ಫಾಯ್ದೆ ಆಯ್ತು ನಮಗೆ. 7.1 ವೆರಿ ಗುಡ್ ರಿಟರ್ನ್ ವಿ ಹ್ಯಾವ್ ಅರ್ನ್. ಇದು ಯಾರ್ದು ಪಾಯಿಂಟ್ ಆಫ್ ವ್ಯೂ? ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ. ಓಕೆ, ನೌ ಐ ವಿಲ್ ಟೇಕ್ ಯು ಟು ದ ಫ್ಯೂಚರ್. ಅಂದ್ರೆ ಫ್ರಮ್ ಟ್ರೇಡರ್ ಪಾಯಿಂಟ್ ಆಫ್ ವ್ಯೂ ಫ್ಯೂಚರ್ ದಲ್ಲಿ ಏನಾಗ್ತದೆ ಹೇಳ್ತೇನೆ. ಇನ್ ಫ್ಯೂಚರ್ SBI lot size is 1,500. To buy that SBI future buy ಮಾಡ್ಬೇಕಿತ್ತಂದ್ರೆ we have to pay margin money. ಎಷ್ಟು ಮಾರ್ಜಿನ್ ಮನಿ? ಒಂದು 20% ಇರ್ತದೆ. ಇವನ್ ಐ ವಿಲ್ ಸೆಂಡ್ ಯು ದ ಸೈಟ್, ಅದು ನಾನು ಮುಂದನೆ ತೋರಿಸ್ತೇನೆ ಇವಾಗ. ಅದು ಎಷ್ಟು ಆಗ್ತದೆ ಮಾರ್ಜಿನ್ ಮನಿ ಅಂತ. ಓಕೆ, ಜಸ್ಟ್ ಅ ಮಿನಿಟ್.
Okay. Please tell me, my screen is visible to everyone. ಈಗ ಇಲ್ಲಿ ನೀವು ಐಡೆಂಟಿಫೈ ಮಾಡಬೇಕು. ಸ್ಕ್ರಿಪ್ಟ್ ನೇಮ್ ಇದೆ, ಇಲ್ಲಿ ನೋಡಿ, ಸೀರಿಯಲ್ ನಂಬರ್, ಸ್ಕ್ರಿಪ್ಟ್ ನೇಮ್, ಎಕ್ಸ್ಪೈರಿ ಡೇಟ್ ನೋಡಿ, 27, ಇದು ಜೂನ್, ಇದು ಮೇ, 3 ತಿಂಗಳದ್ದು ಇದೆ. ಓಕೆ, ಸೊ ಲಾಟ್ ಸೈಜ್ 850, 850, 850. ಸೊ ಯು ಹ್ಯಾವ್ ಟು ಪೇ 20% ಕೊಡಬೇಕಾಗ್ತದೆ, ಅರೌಂಡ್ 97,000. ಇದು RT ಇಂಡಸ್ಟ್ರಿ. ಓಕೆ, ಬಟ್ ನಮಗೆ ಅದು ಬೇಡ, ನಮಗೆ ಬೇಕಾಗಿದೆ SBI. ಓಕೆ, ಸರ್ಚ್ ಮಾಡೋಣ. ಹೀಗೆ ಯು ವಿಲ್ ಗೆಟ್ 3 months ಎಲ್ಲ ಇರ್ತದೆ SBI. ಓಕೆ, SBIN ಇಲ್ಲಿ 495 ಅಂತ ಇದೆ ನೋಡಿ, ನಂಬರ್ ಅಲ್ಲಿ ಸಿಕ್ಕಿದೆ. ಏಪ್ರಿಲ್ ಇದು. ವಿ ಹ್ಯಾವ್ ಟು ಪೇ 18% ಮಾರ್ಜಿನ್. ನಾನು ಏನ್ ಮಾಡ್ಬಿಡ್ತೇನೆ, ಮೇದು ಮೇದಿಲ್ಲಿದೆ ನೋಡಿ, ಇದು ಜೂನ್, ಇದು ಮೇದು. ಸೊ 1,49,000 ಇದೆ. ಅಪ್ರಾಕ್ಸಿಮೇಟ್ ವಾಟ್ ಐ ವಿಲ್ ಟೇಕ್ 1,50,000. ಟೆಲ್ ಮಿ, ವಿಸಿಬಲ್ ಟು ಎವ್ರಿವನ್, ಎಲ್ಲರಿಗೂ ಗೊತ್ತಾಯ್ತಾ? ದಿಸ್ ವಿ ಕಾಲ್ ಇಟ್ ಆಸ್ ಮಾರ್ಜಿನ್ ಮನಿ. ಓಕೆ, 18%. ನಾನು ನಿಮಗೆ 20 ಅಂತ ಹೇಳಿದ್ದೇನಪ್ಪ, 20 to 25% ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡಿ. ಓಕೆ, ನಿಮಗೆ ಯಾವ ಸ್ಕ್ರಿಪ್ಟ್ ಬೇಕೋ ಅದೆಲ್ಲ ಸಿಗ್ತದೆ. ಸೊ ಇದನ್ನ ಒಂದೇ ನಿಮಿಷ, ಲೆಟ್ ಮೀ ಐ ವಿಲ್ ಸೆಂಡ್ ಇಟ್ ಟು ಯು. ಯು ಕ್ಯಾನ್ ಚೆಕ್, ಮನೆಯಲ್ಲಿ ಚೆಕ್ ಮಾಡ್ಕೊಳ್ಳಿ ಅದನ್ನ. tradegenie.com ಅಂತ ಹೇಳಿ. ಟೆಲ್ ಮಿ, ರಿಸೀವ್ಡ್ ದ ಮೆಸೇಜ್ ಎವ್ರಿವನ್? ನೀವು ಮನೆಯಲ್ಲಿ ಅದರದ್ದು ಮಾರ್ಜಿನ್ ಅಮೌಂಟ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಈಗ 1.5 ಲಕ್ಷ. ನೌ ಐ ವಿಲ್ ಕಂಟಿನ್ಯೂ ಹಿಯರ್. ಓಕೆ, so margin money requires 1,50,000. Again, our expectation SBI 560 rupees ನಿಂದ 600 ಹೋಗ್ತಾ ಇದೆ. ನಾನು ಬೈ ಮಾಡ್ತೇನೆ ಅಂದ್ರೆ ಮೇಲೆ ಹೋಗ್ತದೆ ಅನ್ನೋ ಉದ್ದೇಶದಿಂದ. ಸೊ ಪ್ರಾಫಿಟ್ 40 rupees into lot size 1,500 and a profit is rupees 60,000. Now here you calculate a rate of return. ಶಾರ್ಟ್ದಲ್ಲಿ ಬರೆದಿದ್ದೇನೆ. Profit 60,000 divided by investment 1,50,000 into 100. So 4040 will get cancelled. Calculate ಮಾಡಿ ಹೇಳಿ. 3 2s are 3 5s are 5 20s are. ಯಾರು ಕ್ಯಾಲ್ಕುಲೇಟ್ ಮಾಡಿದ್ರಾ ಪ್ಲೀಸ್? ಕ್ಯಾಲ್ಕುಲೇಟ್ ಮಾಡಿ ಹೇಳಿ. ನಿಮ್ಮ ಪಕ್ಕ ಕ್ಯಾಲ್ಕುಲೇಟರ್ ಎಲ್ಲ ಇರಬೇಕಾಗ್ತದೆ. 40% return. Now tell me, which one you feel better as a trader ಅಥವಾ business point of view ದಲ್ಲಿ? Business point of view ವಿಚಾರ ಮಾಡಿದಾಗ by investing 8,40,000 ಇನ್ವೆಸ್ಟ್ ಮಾಡಿ 60,000 ಅರ್ನ್ ಮಾಡೋದು ಒಳ್ಳೇದು, ಅಥವಾ by investing 1,50,000 40% ಅರ್ನ್ ಮಾಡೋದು? ವಿಚ್ ಒನ್ ಯು ಫೀಲ್? ಫಸ್ಟ್ ಆಪ್ಷನ್ ಮೀನ್ಸ್ ಕ್ಯಾಶ್, ಇಕ್ವಿಟಿ ಆರ್ ಫ್ಯೂಚರ್. ಬಟ್ ಯಾವಾಗ ಇದು ಪೂರ ಕಲಿತ ಆದ್ಮೇಲೆ ಓಕೆ, ಈಗ ನಾನು ನಿಮಗೆ SBI ಚಾರ್ಟ್ ತೋರಿಸ್ತೇನೆ, ಅಥವಾ ಮೊನ್ನೆ ನಾನು ನಿಮಗೆ ಏಷಿಯನ್ ಪೇಂಟ್ ಹೇಳಿದ್ದೆ.
ಇಂಡಿಯನ್ ಹೋಟೆಲ್ ಹೇಳಿದ್ದೆ, ನೆನಪಿದೆ ಯಾರಾದ್ರು? ಇಂಡಿಯನ್ ಹೋಟೆಲ್ ಹೇಳಿದ್ದೆ. ಹಾ, ಇಂಡಿಯನ್ ಹೋಟೆಲ್ ಹೇಳಿದ್ದೆ ನೋಡಿ. 32 ಏನೋ ಹೇಳಿದ್ದೆ, ಅರೌಂಡ್ 340 ಟಚ್ ಆಗಿ ಬಂತದು. ಓಕೆ, ಸೊ ಹೀಗೆ ನಾವು ಕರೆಕ್ಟ್ ಸೆಲೆಕ್ಟ್ ಮಾಡಿ, if we invest in proper manner, the future is better. But high risk, ಹೇಗೆ ಹೇಳ್ತೇನೆ ನೋಡಿ, ಫ್ಯೂಚರ್ ಅಥವಾ ಕ್ಯಾಶ್ ಅಲ್ಲಿ ಎಲ್ಲಾದ್ರೂ ರಿಸ್ಕ್ ಇರೋದೇ. ನಾವು ಫಾರ್ ಎಕ್ಸಾಂಪಲ್ ಇದೇ SBI ತಗೊಳ್ಳೋಣ. ನಾನು 560ಗೆ ತಗೊಂಡೆ, ಒಂದು ಲಾಟ್ ಪರ್ಚೇಸ್ ಮಾಡಿದೆ. ನಾನು ಪರ್ಚೇಸ್ ಮಾಡಿದೆ, ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ನೆಕ್ಸ್ಟ್ ಡೇ 540 ರೂಪೀಸ್ ಬಂದ್ಬಿಡುತ್ತೆ. ಸೊ ಡಿಫರೆನ್ಸ್ 20 ರೂಪೀಸ್ ಇಂಟು 1500, 30,000 M to M ಅಂತ ಕರೀತಾರೆ, ಮಾರ್ಕ್ ಟು ಮಾರ್ಕೆಟ್. ಇಷ್ಟೇನಿದು ಪ್ರೈಸ್ ಡ್ರಾಪ್ ಆತಲ್ಲ, ದಿಸ್ 30,000 ಐ ಹ್ಯಾವ್ ಟು ಡಿಪಾಸಿಟ್. ಇಮ್ಮಿಡಿಯೇಟ್ ನಾನು ಡಿಪಾಸಿಟ್ ಮಾಡಲೇಬೇಕಾದ. ತಿಳಿಯೋಣ. ನೆಕ್ಸ್ಟ್ ಡೇ 540 ಇದ್ದಿದ್ದು 550 ಆಯ್ತು ಅಂತ ತಿಳಿಯೋಣ. ಸೊ ನನಗೆ 10 ರೂಪಾಯಿ ಫಾಯ್ದೆ ಆಯ್ತು. 10 ಇಂಟು 1500, 15,000 ನನ್ನ ಅಕೌಂಟಿಗೆ ಜಮಾ ಆಗ್ತದೆ. ಇಟ್ ವಿಲ್ ಬಿ ಕ್ರೆಡಿಟೆಡ್ ಟು ಮೈ ಅಕೌಂಟ್. ಅಲ್ಲೇ ಇಮಿಡಿಯೇಟ್ ನನ್ನ ಇದರಲ್ಲಿ ಟ್ರೇಡಿಂಗ್ ಅಕೌಂಟ್ದಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಸೊ ನಾನು ಬೈ ಮಾಡಿದಾಗ ಮೇಲೆ ಹೋದ್ರೆ ಮೈ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್, ಕೆಳಗಡೆ ಬಂದ್ರೆ ಮೈ ಅಕೌಂಟ್ ವಿಲ್ ಬಿ ಡೆಬಿಟೆಡ್. ಹೀಗಾಗಿ ಐ ಹ್ಯಾವ್ ಟು ಕೀಪ್ ಮಾರ್ಜಿನ್ ಮನಿ. ಓಕೆ, ಬಟ್ ಇದನ್ನ ಇಮ್ಮಿಡಿಯೇಟ್ ಆಗಿ ತಗೊಳ್ಳೋ ಬದಲಿ ನಮ್ಮ ಸೆಟಪ್ಗೆ ಬಂದಾಗ, ಡಿಮಾಂಡ್ ಝೋನ್ ಬಂದಾಗ, ಇಫ್ ಯು ವಿಲ್ ಬೈ, ದಿಸ್ ಇಸ್ ದ ಮೋಸ್ಟ್ ಪ್ರಾಫಿಟೇಬಲ್. ವೀಕ್ಲಿ ಒಂದು ಟ್ರೇಡ್ ಸಿಗಲಿ, 15 ದಿವಸಕ್ಕೆ ಒಂದು ಟ್ರೇಡ್ ಸಿಗಲಿ, ಬಟ್ ಸೆಟಪ್ ದಲ್ಲಿ ಬಂದಾಗ ಫ್ಯೂಚರ್ ಬೈ ಮಾಡೋದು ತುಂಬಾನೇ ಒಳ್ಳೆಯದು. ಓಕೆ, so this is the basic difference between cash and future. Tell me, ಯಾರಾದ್ರೂ ಡೌಟ್ ಇದ್ರೆ that I want to clarify. ಅಥವಾ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಹೇಳ್ಬಿಡ್ತೇನೆ. ಇನ್ನೊಂದು ಎಕ್ಸಾಂಪಲ್, ಏಷಿಯನ್ ಪೇಂಟ್ ನೋಡೋಣ. ಏಷಿಯನ್ ಪೇಂಟ್ ಇದು ಕ್ಯಾಶ್, ಇದು ಫ್ಯೂಚರ್. ಏಷಿಯನ್ ಪೇಂಟ್ ಲಾಟ್ ಸೈಜ್ ಮೇ ಬಿ 200 ಇರಬಹುದು. ಯಾರಾದ್ರೂ ಏಷಿಯನ್ ಪೇಂಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಹೇಳಿಯಪ್ಪ ಪ್ಲೀಸ್. ಏಷಿಯನ್ ಪೇಂಟ್ ಏಷಿಯನ್ ಪೇಂಟ್ ಮೇ ತಗೊಳ್ಳೋಣ. ಮೇದು 200, 1,02,000 ಬೇಕು ನೋಡಿ ಅದಕ್ಕೆ. 2989 2898 ರೂಪ. ಅಬ್ದುಲ್, others please check and tell me. 2898 ಅಂದ್ರೆ ನಾನು ಅಪ್ರಾಕ್ಸಿಮೇಟ್ 2,900 ಅಂತ ತಗೊಳ್ಬಹುದಾ? 2898 ಹೋಯ್ತಾ ಇವತ್ತದು. ನೋಡಿ, ಇದಕ್ಕೆ ಮಾರ್ಜಿನ್ ಮನಿ ಎಷ್ಟಿದೆ ಗೊತ್ತಾಯ್ತಾ? ನಾನು ಮೇ ತಿಂಗಳು ತಗೊಳ್ತೇನೆ, ಏಪ್ರಿಲ್ ಬೇಡ, ಯಾಕಂದ್ರೆ ನಾಳೆ ಮುಗಿತದೆ. ಪ್ಲೀಸ್ ರಿಪ್ಲೈ, ಎಷ್ಟು ಬೇಕು ಹೇಳಿ ಮಾರ್ಜಿನ್ ಮನಿ. ಇಲ್ಲಿ ಹೈಲೈಟ್ ಮಾಡಿದೆ ನೋಡಿ, 200 ಲಾಟ್ ಸೈಜ್ ಇದೆ, 1,02,000. ಸೊ ನಾವು 1,10,000 ಅಂತ ತಗೊಳ್ಳೋಣ. ನಾವು ನಮ್ಮ ಕ್ಯಾಲ್ಕುಲೇಷನ್ಗೆ ಐ ವಿಲ್ ಟೇಕ್ 1,10,000. ಓಕೆ, ಕ್ಯಾಶ್ ದಲ್ಲಿ ಬೈ ಮಾಡ್ಬೇಕಿತ್ತಂದ್ರೆ ಎಷ್ಟಾಗ್ತದೆ ನೋಡಿ ಅಪ್ಪ. 200 ಇಂಟು 2,900 ಅಲ್ಲ? ಯಾರಾದ್ರೂ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಪ್ಲೀಸ್.
5,80,000 ಬೇಕಾಗ್ತದೆ. 5,80,000 ಬೇಕಾಗ್ತದೆ. ಈಗ ನೀವು ಹೇಳಿ, ಫ್ಯೂಚರ್ದಲ್ಲಿ ನಾನು ಇನ್ನೂ ಹೈಯೆಸ್ಟ್ ತಗೊಳ್ತಾ ಇದ್ದೇನೆ, 1,10,000. ಕ್ಯಾಶ್ದಲ್ಲಿ ತಗೊಳ್ಬೇಕಾದ್ರೆ 5,80,000 ಬೇಕು, ಫ್ಯೂಚರ್ದಲ್ಲಿ 1,10,000 ಬೇಕು. ಬಟ್ ನಾನು ಹೇಳ್ದೆ ಅಲ್ಲ, ನಾವು ಬೈ ಮಾಡೋದಂದ್ರೆ ಸೆಟಪ್ ಮೇಲೆ ತಿಳಿಯೋಣ. ಏಷ್ಯನ್ ಪೇಂಟ್ ಒಂದು 30 ರೂಪೀಸ್ ಅಪ್ ಹೋಯ್ತಪ್ಪ. ಈಗ ನೀವು ಎಲ್ಲರೂ ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕು, 30 ರೂಪಿ ಅಪ್ ಹೋತಂದ್ರೆ 30 into 200, the profit is 6,000. ಇಲ್ಲೇನು 6,000 ಆಗ್ತದೆ. ನಾವು ಆಲ್ ಆಫ್ ಯು ಕ್ಯಾಲ್ಕುಲೇಟ್, ರೇಟ್ ಆಫ್ ರಿಟರ್ನ್ ನೀವೇ ಕ್ಯಾಲ್ಕುಲೇಟ್ ಮಾಡಿ ಹೇಳಿ, ನಾನ್ ಮಾಡಲ್ಲ ಇದನ್ನು. ಐ ವಾಂಟ್ ನೀವು ಸ್ವಲ್ಪ ಆಕ್ಟಿವ್ ಇರಿ. ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡಿ ಹೇಳಿ. ಹೇಗೆ ಮಾಡೋದು? ಪ್ರಾಫಿಟ್ divided by investment into 100. Profit divided by investment into 100. ಕ್ಯಾಶ್ ದಲ್ಲಿ ಎಷ್ಟಾಗ್ತದೆ ಹೇಳಿ, ಫ್ಯೂಚರ್ ದಲ್ಲಿ ಎಷ್ಟಾಗ್ತದೆ ಹೇಳಿ? 30301010. ಫ್ಯೂಚರ್ದಲ್ಲಿ ಕ್ಯಾಶ್ದಲ್ಲಿ ಎಷ್ಟಾಗ್ತದೆ ಮಾಡಿದ್ರ ಯಾರಾದ್ರೂ? ಫ್ಯೂಚರ್ದಲ್ಲಿ ಇದು ಎಷ್ಟಾಯ್ತರಪ್ಪ? 60 divided by 11. 5.45% in future. ಕ್ಯಾಶ್ದಲ್ಲಿ ನೋಡಿ 1.0 ಏನೋ ಆಗ್ತದೆ. ಎಸ್, 1.03. Now tell me which one you feel better. ಯಾವ್ದು ಬೆಟರ್ ಅನಿಸ್ತದೆ? ಅದಕ್ಕೆ ನಿಮ್ಗಡೆನೆ ಕೇಳಿದೆ. ಎಲ್ಲರೂ ರಿಪ್ಲೈ ಮಾಡ್ತಾ ಇಲ್ಲ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಬಟ್ ಯಾವಾಗ ಫ್ಯೂಚರ್ದಲ್ಲಿ ಬೈ ಮಾಡೋದು ಒಳ್ಳೇದಂದ್ರೆ ನಮ್ಮ ಸೆಟಪ್ಗೆ ಬಂದಾಗ ಅದು ಹೇಗೆ ಅನ್ನೋದನ್ನೇ ಎಂಟೈರ್ ಕೋರ್ಸ್ ನಲ್ಲಿ ನಾವು ಕಲಿಯೋದಿದೆ ಅಷ್ಟೇ. It is purely from trading point of view ನಾನು ಹೇಳ್ತಾ ಇರೋದು, ನಾಟ್ ಫ್ರಮ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಇನ್ವೆಸ್ಟರ್ಗೆ ಏನು ಸಮಸ್ಯೆನೇ ಇರೋದಿಲ್ಲ. ಬಟ್ ಫ್ಯೂಚರ್ ಅಂಡ್ ಆಪ್ಷನ್ ದಲ್ಲಿ ಸೇಮ್ ರಿಸ್ಕ್ ಇರ್ತದೆ. ಫ್ಯೂಚರ್ ಅಂಡ್ ಆಪ್ಷನ್ಸ್ ದಲ್ಲಿ ಸೇಮ್ ರಿಸ್ಕ್, ಕ್ಯಾಶ್ ದಲ್ಲೂ ಸೇಮ್ ರಿಸ್ಕ್ ಇದ್ದೇ ಇರ್ತಾರೆ. ಬಟ್ ಇಲ್ಲಿ ಒಂದೇ ಫುಲ್ ದುಡ್ಡು ಕೊಟ್ಟಿರ್ತೇವೆ, ವೇಟ್ ಮಾಡೋದು. ಇಲ್ಲಿ ಮಾರ್ಜಿನ್ ದುಡ್ಡು ಕೊಟ್ಟಿರ್ತೇವೆ, ಬೇಗ ವಿ ಹ್ಯಾವ್ ಟು ಕಮ್ ಔಟ್ ಅಷ್ಟೇ. ಸೊ ಹಾಗಾದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಶ್ ಮತ್ತೆ ಫ್ಯೂಚರ್ ತಿಳಿದ್ರೆ ಹೇಳಿ. ನೆಕ್ಸ್ಟ್ ದಟ್ ಐ ವಿಲ್ ಕಂಟಿನ್ಯೂ. ಎರಡು ನಿಮಿಷ ಟೈಮ್ ಕೊಡ್ತಾ ಇದ್ದೇನೆ ಅಥವಾ 5 ನಿಮಿಷ ಟೈಮ್ ಕೊಡ್ತಾ ಇದ್ದೇನೆ. ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಯು ಕ್ಯಾನ್ ಕ್ಲಾರಿಫೈ. ಕ್ಯಾಶ್, ಫ್ಯೂಚರ್, ಆಪ್ಷನ್ ಬಂದಿಲ್ಲ, ನಾನಿನ್ನು ಆಪ್ಷನ್ ನಾನು ಬರ್ತೇನೆ. ಬಟ್ ಇದನ್ನ ಕ್ಲಾರಿಫೈ ಮಾಡಿ ಹೋಗೋದಿತ್ತು ನಾನು ನಿಮ್ಗೆ. ಕ್ಯಾಶ್ ಮತ್ತೆ ಫ್ಯೂಚರ್ಗೆ ಟೆಲ್ ಮೀ, ಸ್ಪೆಷಲಿ ಈ ಬ್ಯಾಚ್ ಯಾರ್ಯಾರು ಜಾಯ್ನ್ ಆಗಿದ್ದೀರಾ, ಇಷ್ಟು ಡಿಫ್ರೆನ್ಸ್ ಗೊತ್ತಿತ್ತಾ ಕ್ಯಾಶ್ ಮತ್ತೆ ಫ್ಯೂಚರ್ಗೆ? ಗೊತ್ತಿದ್ರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಟೈಪ್. ನಾಯಕ್ ಅವ್ರು, ನಿಮಗೂ ಇಷ್ಟು ಡಿಫ್ರೆನ್ಸ್ ಗೊತ್ತಿದ್ದಿಲ್ವಾ? ಓಕೆ ಕುಮಾರ್, ಓಕೆ. ಫ್ಯೂಚರ್ ಕ್ಲಾಸ್ ಮತ್ತೆ ಹೆಂಗ್ 189 ಸ್ಕ್ರಿಪ್ಟ್ ಅಂತ ಹೇಳಿದ್ಯೋ ಆದಿತ್ಯ? 189 ಸ್ಕ್ರಿಪ್ಟ್ ನಿನ್ನೆ ಹೇಳಿದ್ಯಲ್ಲ, ಹೇಗೆ? ಗೂಗಲ್, ವಾವ್, ಫ್ಯಾಂಟಾಸ್ಟಿಕ್. ಅಟ್ಲೀಸ್ಟ್ ಆ ಲಾಜಿಕ್ ಆದ್ರೂ ಯೂಸ್ ಮಾಡ್ತೇವೆ. ಗುಡ್. ಫ್ಯೂಚರ್ ಟ್ರೇಡ್ ಮಾಡ್ಬೇಕಾತಂದ್ರೂ ಸಹ ಅದರದ್ದು ಲಿಕ್ವಿಡಿಟಿ ಎಲ್ಲಾನು ಚೆಕ್ ಮಾಡ್ಬೇಕು. ಸುಮ್ನೆ ಯಾವುದೋ ಸ್ಕ್ರಿಪ್ಟ್ ಮಾಡ್ತೇವೆ ಅಂದ್ರೆ ನೋ ವೇ ದೇರ್. ಕ್ಲಿಯರ್ ಇಟ್ ಈಸ್. ಸೊ ಲಿಕ್ವಿಡಿಟಿ ಇರಬೇಕಾಗ್ತದೆ.
ಬೈಯಿಂಗ್ ಸೆಲ್ಲಿಂಗ್ ಡಿಫರೆನ್ಸ್ ಒಂದು 5 ರಿಂದ 10 ಪೈಸಾ 15 ಪೈಸಾ ಅಷ್ಟೇ ಡಿಫರೆನ್ಸ್ ಇರೋ ಸ್ಕ್ರಿಪ್ಟ್ ಅನ್ನ ಮಾಡ್ಬೇಕು. ಇಲ್ಲಾಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ದಟ್. ಅದೆಲ್ಲ ಸ್ಲೋಲಿ ಇನ್ನೂ ಡೆಪ್ತ್ ದಲ್ಲಿ ಹೇಳೋ ವಿಚಾರ ಇದೆ. ಇಫ್ ಯು ಶೋ ದ ಸೇಮ್ ಇಂಟ್ರೆಸ್ಟ್ ದೇರ್. Span margin and exposure margin. Jyoti, okay, that I will tell you. See that span margin ಮತ್ತೆ exposure margin. ಒಂದೇ ನಿಮಿಷ, screen is visible now. ಓಕೆ ನೋಡಿ, ಸ್ಪ್ಯಾನ್ ಮತ್ತೆ ಎಕ್ಸ್ಪೋಜರ್ ಮಾರ್ಜಿನ್ಗೆ ವ್ಯತ್ಯಾಸ ತಿಳ್ಕೊಳ್ಳಿ. ಆಕ್ಚುಲಿ ವಿಲ್ ಟೇಕ್ SBI ಓನ್ಲಿ, ಅದರ ಮೇಲೆನೆ ಫೋಕಸ್ ಮಾಡ್ತಾ ಇದ್ದೇವೆ. ಅಂದ್ರೆ ಓಕೆ, SBI ಮೇದೆ ತಗೊಳ್ಳೋಣ. ನೋಡಿ, 1,20,000 ಸ್ಪ್ಯಾನ್ ಮಾರ್ಜಿನ್, ಆಮೇಲೆ ಎಕ್ಸ್ಪೋಜರ್ ಮಾರ್ಜಿನ್. ಇಷ್ಟು ಯಾಕೆ ಇದನ್ನ ತಗೊಳ್ತಾರೆ? ದ ರೀಸನ್ ತಿಳ್ಕೊಳ್ಳಿ. ಎನಿ ವೇರಿಯೇಷನ್, ಬಿಕಾಸ್ ಲಾಟ್ ಸೈಜ್ 1,500 ಇದೆ. ಲಾಟ್ ಸೈಜ್ 1,500 ಇದ್ದಾಗ ಏನಾದ್ರೂ ಒಂದು 15-20 ರೂಪಾಯಿ ವೇರಿಯೇಷನ್, SBI ಅಷ್ಟು ವೇರಿಯೇಷನ್ ಆಗೋದಿಲ್ಲ ಯಾವಾಗ್ಲೂ. ಇನ್ ಕೇಸ್ ವೇರಿಯೇಷನ್ ಆತಂದ್ರೆ ಆ ಅಮೌಂಟ್ ಅನ್ನ ಸೇಫ್ಟಿ ಆಗಿ ಇಟ್ಕೊಳ್ಳಿಕ್ಕೆ ದೇ ವಿಲ್ ಟೇಕ್ ಅಷ್ಟೇ. ನೀವಿಲ್ಲಿ ಇನ್ನೂ ಚೆಕ್ ಮಾಡಬಹುದು. SBI 18% ಇದೆ. ಹೈ ವೋಲಟೈಲಿಟಿ ಸ್ಕ್ರಿಪ್ಟ್ ಯಾವ್ದು ಇದಾವೆ? ಲೆಟಸ್ ಚೆಕ್. ನೋಡಿ, ಟಾಟಾ ಸ್ಟೀಲ್ 22%, ಹೈಯೆಸ್ಟ್ ಚೆಕ್ ಮಾಡೋಣ. ಹೈಯೆಸ್ಟ್ ಇಲ್ಲಿದೆ ನೋಡಿ, ಝೀ. ಎಲ್ಲರಿಗೂ ಕಾಣಿಸ್ತಾ? ಝೀದ್ ಎಷ್ಟು ಪರ್ಸೆಂಟ್ ಇಟ್ಕೋತಾರೆ ಹೇಳಿ ನೋಡೋಣ. ಅವ್ರು ಟೈಪ್ ಮಾಡಿ ತಿಳಿಸಿ, ಝೀದ್ ಎಷ್ಟು ಪರ್ಸೆಂಟ್ ಇದೆ ನೋಡಿ. Yes, Jyoti, I hope I made it clear. ಯಾವುದು ಹೆಚ್ಚಿಗೆ ವೋಲಟೈಲ್ ಇರುತ್ತಲ್ಲ ಅಲ್ಲಿ ಹೆಚ್ಚಿಗೆ ಪರ್ಸೆಂಟೇಜ್ ಕಲೆಕ್ಟ್ ಮಾಡ್ತಾರೆ. ಓಕೆ, ಯಾವುದು ಕಡಿಮೆ ವೋಲಟೈಲ್ ಇರುತ್ತೆ, ಸೇ ಫಾರ್ ಎಕ್ಸಾಂಪಲ್ ನೋಡಿ ವಿಪ್ರೋ, ಸೊ ವೆರಿ 17% ಮಾತ್ರ ಕಲೆಕ್ಟ್ ಮಾಡ್ತಾರೆ. ವೋಲ್ಟಾಸ್ ಓನ್ಲಿ 18%. ಓಕೆ, ಮತ್ತೆ ಯಾವ್ದು ಹೈ ಪರ್ಸೆಂಟೇಜ್ ಇದೆ ನೋಡೋಣ. ಮೇ ಬಿ ಅಡಾನಿ ಸ್ಕ್ರಿಪ್ಟ್. ಯಾವುದು ಹೆಚ್ಚಿಗೆ ಮಾರ್ಕೆಟ್ ದಲ್ಲಿ ವೋಲಟೈಲ್ ಆಗ್ತದಲ್ಲ, ಹೈ ನೋಡಿ, ಕೆಲವೊಂದೆಲ್ಲ 11% ಇದಾವೆ. ನಿಫ್ಟಿ ನೋಡಿ ಓನ್ಲಿ 11%. ಓಕೆ, ಅಂದ್ರೆ ನಮಗೆ ಟ್ರೇಡ್ ಮಾಡ್ಲಿಕ್ಕೆ ಕೊಡ್ಬೇಕಿದ್ರೆ, ಆರ್ಡರ್ ಹಾಕ್ಲಿಕ್ಕೆ ಸ್ಪ್ಯಾನ್ ಮಾರ್ಜಿನ್ ಆರ್ಡರ್ ಹಾಕ್ಲಿಕ್ಕೆ ಇದು ಬ್ರೋಕರ್ಸ್ ತಮ್ಮ ಲಯಬಿಲಿಟಿ ಕಡಿಮೆ ಮಾಡ್ಲಿಕ್ಕೆ ಎಕ್ಸ್ಪೋಜರ್ ಮಾರ್ಜಿನ್ ತಗೋತಾರೆ. ಸಡನ್ ಆಗಿ ನಾವು ತಗೊಂಡ ತಕ್ಷಣನೇ ಒಂದ್ 20 ರೂಪಾಯಿ ಏನಾದ್ರು ಡ್ರಾಪ್ ಆಗ್ತಂದ್ರೆ ನಾವು ದುಡ್ಡಾದ್ರೂ ಅಲ್ಲಿ ಅವ್ರ ಅಕೌಂಟಿಗೆ ಡೆಪಾಸಿಟ್ ಮಾಡ್ಬೇಕಲ್ಲ. ಹೀಗಾಗಿ ಈ ಎಕ್ಸ್ಪೋಜರ್ ಮಾರ್ಜಿನ್ ಇಟ್ಕೊಂಡಿರ್ತಾರೆ. ಅಂಡ್ ದೇ ವಿಲ್ ಆಸ್ಕ್ ಅಸ್ ಟು ಡೆಪಾಸಿಟ್ ಆಸ್ ಸೂನ್ ಆಸ್ ಪಾಸಿಬಲ್. ಅಡಾನಿ ಸ್ಕ್ರಿಪ್ಟ್ ನೋಡೋಣ. ಅಡಾನಿದು ಸಿಕ್ತ ನೋಡಿ. ಇದನ್ನೇ ತೋರಿಸೋದಿತ್ತು ನಾನು ನಿಮಗೆ.
My dear friends, please check that volatility ಮೇಲೆ Adani script. Will you tell me ಎಷ್ಟಿದೆ ಹೇಳಿ ನೋಡೋಣ. Please tell me the percentage. Adani 250 lot, 3 lakh rupees we have to invest, almost 70%. ಹೀಗಾಗಿ ಅಲ್ಲಿ ಓನ್ಲಿ ಅಷ್ಟು ದುಡ್ಡು ಇದ್ದವರು ನೋಡಿ. ಅಡಾನಿಗೆ ಸಂಬಂಧಿಸಿದ ಅಂಬುಜಾ ಸಿಮೆಂಟ್ 35%. ಅದೇ ಅಡಾನಿ ಪೋರ್ಟ್ಗೆ ನೋಡಿ 30% ಕೊಟ್ಟಿದ್ದಾರೆ. ಅದು ಅಷ್ಟು ವೋಲಟೈಲ್ ಆಗೋದಿಲ್ಲ. ಇದು ಎಷ್ಟು ವೋಲಟೈಲ್ ಆಗೋದಕ್ಕೆ ದೇ ವಿಲ್ ಚಾರ್ಜ್ ಮೋರ್. So tell me, I made this clear. Exposure margin, span margin ಹೇಗೆ ಇರ್ತದೆ ತಿಳಿತೋ ಎಲ್ಲರಿಗೆ? ನಾವು ಯಾವ್ದು ಕಡಿಮೆ ಮಾರ್ಜಿನ್ ಇರ್ತದೆ ನಮ್ಮ ಸೆಟಪ್ ದಲ್ಲಿ ಯಾವ್ದು ಬರ್ತದೆ, ಅಕಾರ್ಡಿಂಗ್ಲಿ ವಿ ಹ್ಯಾವ್ ಟು ಟ್ರೇಡ್. ವೆರಿ ಸಿಂಪಲ್ ರೂಲ್ ದಟ್ ಈಸ್. ಬಲರಾಮ್ಪುರ್ ಚಿನಿ 28% ಚಾರ್ಜ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ನವೆಡೇಸ್ ವೋಲಟೈಲ್ ತುಂಬಾ ಆಗ್ತಾ ಇದೆ. ಓಕೆ, ಎಷ್ಟು ವೋಲಟೈಲ್ ಆಗ್ತದೆ ಅಕಾರ್ಡಿಂಗ್ಲಿ. ಓಕೆ, ನೀವು ಇವತ್ತು ಸ್ವಲ್ಪ ಮನೆಯಲ್ಲಿ ಇದನ್ನ ಚೆಕ್ ಮಾಡಿ ವೆಬ್ಸೈಟ್ ಅನ್ನು. ಸೊ ಐ ಹೋಪ್ ಇಟ್ ಈಸ್ ವೆರಿ ಮಚ್ ಕ್ಲಿಯರ್ ಬಿಟ್ವೀನ್ ಇಕ್ವಿಟಿ ಮತ್ತೆ ಫ್ಯೂಚರ್ ಎಲ್ಲರಿಗೂ ಕ್ಲಿಯರ್ ಆತ ಅಂತ ತಿಳ್ಕೊಂಡಿದ್ದೀನಿ. ಯಾವುದೇ ಡೌಟ್ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಬಟ್ ನಾವು ಟ್ರೇಡ್ ಎದರಲ್ಲಿ ಮಾಡಬೇಕು, ಅದು ಲಾಸ್ಟ್ ಆಪ್ಷನ್. ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. Those who want to be a long term investor, they will go in cash only, full amount ಹಾಕಿ ಸುಮ್ಮನೆ ಕೂತ್ಬಿಡೋದು. Okay, those who want to become a trader, they prefer future. ಫ್ಯೂಚರ್ಗೆ 20% ಮಾರ್ಜಿನ್ ಕೊಡೋ ಅಷ್ಟು ದುಡ್ಡಿಲ್ಲ ಅಂದ್ರೆ ಮತ್ತೊಂದು ಆಲ್ಟರ್ನೇಟಿವ್ ಬರ್ತದೆ. ಆ ಆಲ್ಟರ್ನೇಟಿವ್ಗೆ ಆಪ್ಷನ್ಸ್ ಅಂತ ಕರೀತೀವಿ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾರ ಹತ್ರ ಫುಲ್ ದುಡ್ಡಿದೆ ದೇ ವಿಲ್ ಗೋ ವಿತ್ ಇಕ್ವಿಟಿ, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ವಿಚಾರ ಮಾಡಿದಾಗ ದೇ ವಿಲ್ ಗೋ ವಿತ್ ಫ್ಯೂಚರ್. ಯಾಕಂದ್ರೆ ಫ್ಯೂಚರ್ದಲ್ಲಿ ನೀವು ಎರಡು ಟೈಪ್ ಟ್ರೇಡ್ ಮಾಡಬಹುದು. ಬೈ ಅಂಡ್ ಸೆಲ್ ಮಾಡಬಹುದು, ಸೆಲ್ ಅಂಡ್ ಬೈ ಮಾಡಬಹುದು, ಇಂಟ್ರಾಡೇಗೂ ಮಾಡಬಹುದು, ಪೊಸಿಷನಲ್ ಕ್ಯಾರಿನೂ ಮಾಡಬಹುದು. ಬಟ್ ಇಕ್ವಿಟಿಯಲ್ಲಿ ಬೈ ಅಂಡ್ ಸೆಲ್ ಮತ್ತೆ ಸೆಲ್ ಅಂಡ್ ಬೈ ಪ್ಯೂರ್ಲಿ ಫಾರ್ ಇಂಟ್ರಾಡೇ. ಶಾರ್ಟ್ ಸೆಲ್ಲಿಂಗ್ ಈಸ್ ನಾಟ್ ಅಲೌಡ್ ಇನ್ ಇಕ್ವಿಟಿ ಫಾರ್ ಕ್ಯಾರಿ ಫಾರ್ವರ್ಡ್. ಅದನ್ನ ನಾನು ಕ್ಯಾರಿ ಮಾಡ್ತೇನೆ ಅಂದ್ರೆ ಎಕ್ಸ್ಚೇಂಜ್ ದವ್ರು ಅದನ್ನ ಅನುಮತಿ ಕೊಡುವುದಿಲ್ಲ. ಹೀಗಾಗಿ ಫ್ಯೂಚರ್. ಓಕೆ, ಈ ಫ್ಯೂಚರ್ ಅಂಡ್ ಆಪ್ಷನ್ ಡೆರಿವೇಟಿವ್ಸ್ ಅಂತ ಕರೆಯೋದು. ಇಟ್ ಈಸ್ ಡಿರೈವ್ಡ್ ಫ್ರಾಮ್ ಅಂಡರ್ಲೈಯಿಂಗ್ ಅಸೆಟ್. ಒಂದು ಅಸೆಟ್ ನಿಂದ ಡಿರೈವ್ ಆಗ್ತದೆ. ಈಗ ನಾವು ಎಕ್ಸಾಂಪಲ್ ತಗೊಂಡಿದ್ವಿ SBI ಕ್ಯಾಶ್ ಹೇಗೆ ಮಾರ್ಕೆಟ್ ಮೇಲೆ ಹೋಗ್ತದೆ ಹಾಗೆ ಫ್ಯೂಚರ್ ರೇಟು ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಓಕೆ, ಈಗ ನನ್ನ ಹತ್ರ ಕ್ಯಾಶ್ ದಲ್ಲಿ ಇನ್ವೆಸ್ಟ್ ಮಾಡೋ ದುಡ್ಡಿಲ್ಲ ಅಂದ್ರೆ ದ ಫಸ್ಟ್ ಆಲ್ಟರ್ನೇಟಿವ್ ಈಸ್ ಫ್ಯೂಚರ್. ಫ್ಯೂಚರ್ದಲ್ಲೇನು 20-30% ಮಾರ್ಜಿನ್ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂದ್ರೆ ದ ಲಾಸ್ಟ್ ಆಲ್ಟರ್ನೇಟಿವ್ ಈಸ್ ಆಪ್ಷನ್. ದ ಲಾಸ್ಟ್ ಆಲ್ಟರ್ನೇಟಿವ್. ಓಕೆ, ಅದಕ್ಕೆ ನಾವು ಆಲ್ಟರ್ನೇಟಿವ್ ಅಂತ ಕರೆಯೋಣಂತೆ. ಆಪ್ಷನ್ ಇಟ್ ಈಸ್ ನಥಿಂಗ್ ಬಟ್ ಆಲ್ಟರ್ನೇಟಿವ್. ಹಾಗಾದ್ರೆ ಆಪ್ಷನ್ ದಲ್ಲಿ ಜಸ್ಟ್ ಹಾಗೆ ಬ್ರೀಫ್ ಆಗಿ ಹೇಳಿರ್ತೇವೆ. ಓಕೆ, ಇನ್ ಆಪ್ಷನ್, ಫ್ಯೂಚರ್ ಅಂಡ್ ಆಪ್ಷನ್. ನಾನು ಹೇಳೋದು ಆಪ್ಷನ್ಸ್. ಇವಾಗ ನೋಡಿ, ಕ್ಯಾಶ್ ದಲ್ಲಿ ಫುಲ್ ದುಡ್ಡು ಕೊಟ್ವಿ. ಇದು ಯಾಕೆ ನಾನು ರಿಪೀಟ್ ಮಾಡೋದು ಅಂದ್ರೆ ನಿಮ್ ತಲೆಯಲ್ಲಿ ಲೈಫ್ ಲಾಂಗ್ ಉಳಿಬೇಕಿದು. ಇನ್ ಕ್ಯಾಶ್ ವಿ ಹ್ಯಾವ್ ಟು ಪೇ ದ ಫುಲ್ ಅಮೌಂಟ್. ಇನ್ ಫ್ಯೂಚರ್ ವಿ ಹ್ಯಾವ್ ಟು ಪೇ ಓನ್ಲಿ ಮಾರ್ಜಿನ್ ಮನಿ. ಓನ್ಲಿ ಮಾರ್ಜಿನ್ ಮನಿ. ಓಕೆ, ಸೊ ಫ್ಯೂಚರ್ದಲ್ಲಿ ನಮ್ ಡೈರೆಕ್ಷನ್ ದಲ್ಲಿ ಆತಂದ್ರೆ ಪಾಸಿಟಿವ್ ಆಗ್ತದೆ, ನಮ್ದು ಅಪೋಸಿಟ್ ಡೈರೆಕ್ಷನ್ ಆದ್ರೆ ನೆಗೆಟಿವ್ ಆಗ್ತದೆ ಕ್ಯಾಶ್ ಮತ್ತೆ ಫ್ಯೂಚರ್ ದಲ್ಲಿ. ಸೊ ರಿಸ್ಕ್ ಈಸ್ ದಟ್, ಹೈ ರಿಸ್ಕ್ ಇವೆಲ್ಲ. ಈಗ ನಾನು SBI ತಗೊಂಡೆ, SBI 560ಗೆ ತಗೊಂಡೆ. ನಾಳೆ ಏನೋ ಒಂದು ಬ್ಯಾಡ್ ನ್ಯೂಸ್ ಬಂದು 100 ರೂಪೀಸ್ ಡೌನ್ ಆಯ್ತು. ಸೊ ಕ್ಯಾಶ್ ದಲ್ಲಿ ನನಗೆ 100 into 1500 1,50,000 ಲಾಸ್ ಆಗ್ಬಿಡುತ್ತೆ.
ಇವನ್ ಇನ್ ಫ್ಯೂಚರ್ದಲ್ಲೂ ಸಹ ಕ್ಯಾಶ್ ಮತ್ತೆ ಫ್ಯೂಚರ್ದಲ್ಲಿ ನನ್ನ ಲಾಸೇ 1,50,000 ಆಗ್ತದೆ. ನೋಡಿ, ನಾನು ಮಾರ್ಜಿನ್ ಕೊಟ್ಟಿರೋದೇ 1,50,000 ಕೊಟ್ಟಿದ್ದೆ, ಹೌದಾ? ಇಮ್ಮಿಡಿಯೇಟ್ ನಮ್ ಬ್ರೋಕರ್ ಹೇಳ್ತಾರೆ, ಆನ್ ದ ಸ್ಪಾಟ್ ಯು ಡೆಪಾಸಿಟ್ ಅನದರ್ 1,50,000. ಯಾಕಂದ್ರೆ ನೀನೇನ್ ಮಾರ್ಜಿನ್ ಕೊಟ್ಟಿದೀಯ 100 ರೂಪೀಸ್ ಡೌನ್ ಆಯ್ತು, ಲಾಸ್ ಆಯ್ತು ಅಲ್ಲ. ಹಂಗೆ ಯಾರು ಸುಮ್ಮನೆ ಕೊಡೋದಿಲ್ಲ 100 ರೂಪೀಸ್ ಡೌನ್ ಮಾಡೋತನ. ಓಕೆ, ಅದಕ್ಕೆ ಒಂದು ಬೆಸ್ಟ್ ಅಂದ್ರೆ ಸ್ಟಾಪ್ ಲಾಸ್ ಅಂತ ನಾನು ಹೇಳ್ತೇನಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದು ಇನ್ನು ಮುಂದೆ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ. ನಾನು ನಿಮಗೆ ಹಾಗೆ ಒಂದು ಎಕ್ಸಾಂಪಲ್ ಹೇಳಿದೆ. ಸೊ 100 ರೂಪೀಸ್ ಡೌನ್ ಬಂತಂದ್ರೆ ನಂದು ಲಾಸ್ 1,50,000. ಕ್ಯಾಶ್ ದಲ್ಲೂ ಲಾಸ್ ಆಗ್ತದೆ, ಇವನ್ ಇನ್ ಫ್ಯೂಚರ್ ದಲ್ಲೂ ಲಾಸ್ ಆಗ್ತದೆ. ಯಾವಾಗ? ಇಫ್ ಯು ವಿಲ್ ನಾಟ್ ಪುಟ್ ಎನಿ ಸ್ಟಾಪ್ ಲಾಸ್. ಹಾಗಾದ್ರೆ ಈ ಎರಡರಿಂದ ನನಗೆ ಏನು ಹೀಗೆ ಕ್ಯಾಶ್ ದಲ್ಲಿ ಫುಲ್ ಅಮೌಂಟ್, ಫ್ಯೂಚರ್ ದಲ್ಲಿ ಮಾರ್ಜಿನ್ ಮನಿ, ಬಟ್ ಆಪ್ಷನ್ ದಲ್ಲಿ ಮಾತ್ರ we have to pay premium. ಸೊ ಏನದು ಪ್ರೀಮಿಯಂ, ಹೇಗೆ ಕೊಡೋದು, ಅದೆಲ್ಲ ಬಹಳ ಡೆಪ್ತದಲ್ಲಿ ಡಿಸ್ಕಷನ್ ಮಾಡೋದಿದೆ. ಓಕೆ, ಸೊ ಹಾಗಾದ್ರೆ ಆಪ್ಷನ್ ನಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ವಿಲ್ ಹ್ಯಾವ್ 2 ಥಿಂಗ್ಸ್. ಒನ್ ಈಸ್ ಕಾಲ್ ಆಪ್ಷನ್, ಸಿಇ ಅಂತ ಕರೀತಾರೆ. ಒನ್ ಈಸ್ ಪುಟ್ ಆಪ್ಷನ್. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಕಾಲ್ ಆಪ್ಷನ್, ಪುಟ್ ಆಪ್ಷನ್. ಬಟ್ ಕಾಲ್ ಆಪ್ಷನ್ಗೆ ನಾವು ಸಿ ಅಂತ ಕರಿತೇವೆ, ಪುಟ್ ಆಪ್ಷನ್ಗೆ ಪಿ ಅಂತ ಕರಿತೇವೆ. ನಾವು ಕ್ವಶನ್ ಅರೈಸ್ ಕಾಲ್ ಆಪ್ಷನ್ ಅಂತ ಹೇಳ್ತೇವೆ, ಇ ಅಂತ ಯಾಕೆ ಕರಿತೇವೆ? ಓಕೆ, ಸೊ ರೀಸನ್, ಆಪ್ಷನ್ ದಲ್ಲಿ 2 ವಿಧಾನ ಇತ್ತು. ಒಂದು ಅಮೇರಿಕನ್, ಇನ್ನೊಂದು ಯುರೋಪ್. ಅಮೇರಿಕನ್ ಆಪ್ಷನ್, ಯುರೋಪ್ ಆಪ್ಷನ್. ನಮ್ಮ ಇಂಡಿಯಾದಲ್ಲಿ ವಿ ಆರ್ ಫಾಲೋವಿಂಗ್ ಯುರೋಪಿಯನ್ ಆಪ್ಷನ್. ಸೊ ಹೀಗಾಗಿ ಸೊ ಕಾಲ್ ಯುರೋಪಿಯನ್, ಪುಟ್ ಯುರೋಪಿಯನ್, ಸಿಇ ಪಿಇ. ಬಟ್ ನಾವು ಕರೆಯೋದು ಕಾಲ್ ಆಪ್ಷನ್, ಪುಟ್ ಆಪ್ಷನ್. ಓಕೆ, ಸೊ ಫಸ್ಟ್ ಐ ವಿಲ್ ಡಿಸ್ಕಸ್ ಆಫ್ ಬೈಯಿಂಗ್ ದ ಆಪ್ಷನ್ಸ್. ಆಪ್ಷನ್ ದಲ್ಲಿ 2 ಮಾಡಬಹುದು. ಯು ಕ್ಯಾನ್ ಬೈ ಅಂಡ್ ಸೆಲ್, and you can sell and buy. ಇದನ್ನ 2 ಮಾಡಬಹುದು. ಬಟ್ ಫಸ್ಟ್ ಮೈ ಪ್ರಯಾರಿಟಿ ಟು ಗಿವ್ ದ ಕಾನ್ಸಂಟ್ರೇಷನ್ ಆನ್ ಬೈಯಿಂಗ್. ಹಾಗಾದ್ರೆ ಸಿಇ ಬೈ ಮಾಡಬಹುದು, ಪಿಇ ಬೈ ಮಾಡಬಹುದು. ಯಾವಾಗ ಸಿಇ ಬೈ ಮಾಡಬೇಕು, ಯಾವಾಗ ಪಿಇ ಬೈ ಮಾಡಬೇಕು, ದಟ್ ಕ್ವಶನ್ ಅರೈಸಸ್. ಓಕೆ, CE, PE. You can buy the call option when your expectation market is bullish. You can buy the put option when your expectation that market is bearish. ಇಷ್ಟೇ ನೆನಪಿಡಿ. ಕಾಲ್ ಆಪ್ಷನ್ ಯಾವಾಗ ಬೈ ಮಾಡ್ತೇವೆ ಅಂದ್ರೆ ವೆನ್ ಅವರ್ ಎಕ್ಸ್ಪೆಕ್ಟೇಷನ್ ಈಸ್ ಬುಲಿಶ್. ಪುಟ್ ಆಪ್ಷನ್ ಯಾವಾಗ ಬೈ ಮಾಡ್ತೇವೆ ಅಂದ್ರೆ ಅವರ್ ಎಕ್ಸ್ಪೆಕ್ಟೇಷನ್ ಈಸ್ ಬ್ಯಾರಿಶ್. ಅಂದ್ರೆ ಮಾರ್ಕೆಟ್ ಮೇಲೆ ಹೋಗೋ ಸಾಧ್ಯತೆ ನಮಗೆ ಕಾಣಿಸಿದ್ರೆ ನಮ್ಮ ಸೆಟಪ್ ಪ್ರಕಾರ ನೀವು ಕ್ಯಾಶ್ ದಲ್ಲಾದ್ರೂ ಬೈ ಮಾಡಬಹುದು, ಫ್ಯೂಚರ್ ಆದ್ರೂ ಬೈ ಮಾಡಬಹುದು. ಇದು 2 ನನ್ನ ಕಡೆಯಿಂದ ಆಗ್ಲಿಲ್ಲ ಅಂದಾಗ ದ ಲಾಸ್ಟ್ ಆಲ್ಟರ್ನೇಟಿವ್ ಈಸ್ ಆಪ್ಷನ್ ಅನ್ನ ಬೈ ಮಾಡಬಹುದು. ಅದು ಆಪ್ಷನ್ ದಲ್ಲಿ ಯಾವ್ದು ಬೈ ಮಾಡ್ತೇವೆ? ಕಾಲ್ ಆಪ್ಷನ್. ಇಲ್ಲಪ್ಪ, ನನ್ನ ಅನಿಸಿಕೆ ಇದೆ, ನನ್ನ ಸೆಟಪ್ ಪ್ರಕಾರ ಮಾರ್ಕೆಟ್ ಡೌನ್ ಬರ್ತಾ ಇದೆ, ಎಲ್ಲೋ ಏನಾಗಿದೆ, ಶೂಟಿಂಗ್ ಸ್ಟಾರ್ ಆಗಿದೆ ಮೇಲೆ, ಅಥವಾ ಗ್ರೇವ್ ಸ್ಟೋನ್ ಡೋಸಿ ಆಗಿದೆ, ಅಥವಾ ಬೇರಿಶ್ ಹರಾಮಿ ಆಗಿದೆ, ಅಥವಾ ಹ್ಯಾಂಗಿಂಗ್ ಮ್ಯಾನ್ ಆಗಿದೆ. ಹಿಂಗಂದಾಗ ನಾನೇನು ವಿಚಾರ ಮಾಡ್ತೀನಿ, ಮಾರ್ಕೆಟ್ ಎಲ್ಲೋ ನಮ್ಮ ಸೆಟಪ್ ದಲ್ಲಿ ಹಿಂಗ್ ಆಗ್ಬೇಕಾ? ಸೊ ಮಾರ್ಕೆಟ್ ಬೇರಿಶ್ ಇದೆ. ಸೊ ಬೇರಿಶ್ ಇದ್ದಾಗ ನನಗೆ ಫ್ಯೂಚರ್ ಸೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ದುಡ್ಡು ಇಲ್ಲ. ಕ್ಯಾಶ್ ದಲ್ಲೂ ಸೆಲ್ ಮಾಡ್ಲಿಕ್ಕೆ ದುಡ್ಡು ಆಗೋದಿಲ್ಲ. ಸೊ ಇನ್ ಸಚ್ ಕೇಸ್ ಐ ವಿಲ್ ಗೋ ವಿತ್ ಪುಟ್ ಆಪ್ಷನ್. ಪುಟ್ ಆಪ್ಷನ್ ಅನ್ನ ಬೈ ಮಾಡ್ತೀನಿ. ಓಕೆ, ಸೊ ಇನ್ನು ಇದರ ಬಗ್ಗೆ ಕಂಪ್ಲೀಟ್ ಆಗಿ ಹೋಗೋಣಂತೆ. ಆಪ್ಷನ್ ದಲ್ಲಿ ಅಗೇನ್ ಆಪ್ಷನ್ ಇಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ 2 ಪಾರ್ಟೀಸ್. ಈಗ ನಾನ್ ಬೈ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಯಾರಾದ್ರೂ ಒಬ್ರು ಸೆಲ್ ಮಾಡೇ ಮಾಡ್ತಾರೆ.
ಇದೇ ಮಾರ್ಕೆಟ್ ನಿಯಮ. ಎಲ್ಲರೂ ಬೈ ಮಾಡಿದ್ರೆ ಮಾರ್ಕೆಟ್ ಮೇಲೆ ಹೋಗ್ತದೆ ಇಲ್ಲ, ನಾವು ಬೈ ಮಾಡ್ತಾ ಇದ್ದೇವೆ. ಅದಕ್ಕೆ ಮಾರ್ಕೆಟ್ ಡಿಪೆಂಡ್ಸ್ ಆನ್ ಡಿಮಾಂಡ್ ಅಂಡ್ ಸಪ್ಲೈ. ಎಂಟೈರ್ ಮಾರ್ಕೆಟ್ ಈಸ್ ಬೇಸ್ಡ್ ಆನ್ ಡಿಮಾಂಡ್ ಅಂಡ್ ಸಪ್ಲೈ. ಅದು ಬಿಟ್ಟರೆ ಮತ್ತೆ ಬೇರೆ ಏನೂ ಇಲ್ಲ ಮಾರ್ಕೆಟ್. ಓಕೆ, ರಿಗಾರ್ಡಿಂಗ್ ಆಪ್ಷನ್ಸ್ ಬಗ್ಗೆ ನಾಳೆ ಇನ್ ಡೀಟೇಲ್ ಆಗಿ ಶುರು ಮಾಡ್ತೀನಿ. ಫಸ್ಟ್ ವಿಲ್ ಪ್ರಿಫರ್ ಬೈಯಿಂಗ್ ದ ಆಪ್ಷನ್ಸ್, ಆಮೇಲೆ ಆಪ್ಷನ್ ಸೆಲ್ ಮಾಡೋದು, ಅದು ಡಿಫ್ರೆನ್ಸ್ ಹೇಳ್ತಾರೆ. ಸೊ ಇಲ್ಲಿವರೆಗೆ ನೀವು ಏನೇ ಕ್ಲಾಸ್ ಮಿಸ್ ಆಗಿದ್ರು ಯು ಕ್ಯಾನ್ ಈಸಿಲಿ ಮ್ಯಾನೇಜ್. ಬಟ್ ನಾಳೆಯಿಂದ ಆಪ್ಷನ್ ಸೀರೀಸ್ ಏನಿದೆ ವೆರಿ 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 ಇಂಪಾರ್ಟೆಂಟ್. ನನ್ನ ಹತ್ರ ಏನ್ ಸ್ವಲ್ಪ ನಾಲೆಜ್ ಇದೆನೋ ಎವ್ರಿಥಿಂಗ್ ದಟ್ ಐ ವಾಂಟ್ ಟು ಶೇರ್ ವಿತ್ ಯು ಥ್ರೂ ದಟ್ ಆಪ್ಷನ್ ಸೀರೀಸ್. ಸೊ ಹೀಗಾಗಿ ಯಾವುದೇ ಎಷ್ಟೇ ಕೆಲಸ ಇದ್ರು ಆದಷ್ಟು ಅಡ್ಜಸ್ಟ್ ಮಾಡಿಕೊಂಡು ಕ್ಲಾಸ್ ತಪ್ಪಿಸ್ಲಾರ್ದೆ ಜಾಯಿನ್ ಆಗೋದು ಒಳ್ಳೆಯದು. ಟೆಲ್ ಮೀ, ಫ್ಯೂಚರ್ ಕಂಪ್ಲೀಟ್ ಐಡಿಯಾ ಬಂದಂಗಾಯ್ತಾ? ಸ್ಪೆಷಲಿ ನ್ಯೂ ಕಮರ್ಸ್ ಪ್ಲೀಸ್ ಹೇಳಿ. ಫ್ಯೂಚರ್ ಐಡಿಯಾ ಬಂತಲ್ಲ ಸ್ವಲ್ಪ ಆದ್ರೂ? Okay, then okay. So tomorrow we'll continue with the options. ನಾಳೆ ಆಪ್ಷನ್ ಇಂದ ಶುರು ಮಾಡ್ತಾ ಇದ್ದೇನೆ. ಓಕೆ, ಅದೆಲ್ಲ ಆದ್ಮೇಲೆ ಒಂದೆರಡು ಸೆಟಪ್ ಹೇಳ್ಕೊಡ್ತೇನೆ, ಅದರ ಮೇಲೆ ಯು ಕ್ಯಾನ್ ಟ್ರೈಡ್. ಬಟ್ ಆಪ್ಷನ್ ಟ್ರೇಡಿಂಗ್ ನಾವು ತಿಳಿದಷ್ಟು ಅಷ್ಟು ಈಸಿನೇ ಇರೋದಿಲ್ಲ. ಅಂಡ್ ಐ ವೋಂಟ್ ಅಡ್ವೈಸ್ ಫಾರ್ ದ ನ್ಯೂ ಕಮರ್ಸ್ ಟು ಟ್ರೇಡ್ ಡೈರೆಕ್ಟ್ಲಿ ಇನ್ ಆಪ್ಷನ್. You have to start with equity. Equity ಇಂದ ಶೋ ಮಾಡಿ 1 share 2 share 10 share 20 share ತಗೊಂಡು then you go with the options. Okay, ಯಾರಿಗೆ any doubt ಕೇಳೋದಿದ್ರೆ 5 minutes I will allow. One you can clarify your doubts. If not, we'll end up today's session. ನಾಳೆ ಆಪ್ಷನ್ ಅನ್ನ ಶುರು ಮಾಡೋಣ.